ಹೇ ಯೂಟ್ಯೂಬ್ ಫ್ಯಾಮಿಲಿ, ಹೊಸ ವರ್ಷ ಬಂತು ಅಂದರೆ ಸಾಕು ನಮಗೆಲ್ಲ ನೆನಪಾಗೋದು ಯುಗಾದಿ. ಈ ಚೈತ್ರ ಮಾಸದ ಶುಭ ದಿನ ನಮ್ಮ ಪಾಲಿಗೆ ಹೊಸ ವರ್ಷ ಸಂಕೇತ. ಆದರೆ ನಾವು ಯಾಕೆ ಈ ಹಬ್ಬನ ಆಚರಿಸ್ತೇವೆ? ಇದ್ರ ಹಿಂದೆ ಇರೋ ಕತೆ ಏನು? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯುಗಾದಿ ಎಂಬ ಪದ ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಪದಗಳಿಂದ ಬಂದಿದೆ. ಇದರ ಅರ್ಥ ಹೊಸ ಯುಗದ ಆರಂಭ. ಇದು ಹಿಂದೂ ಚಂದ್ರಮಾನ ಯುಗಾದಿಯ ಮೊದಲನೇ ದಿನ. ವಸಂತ ಋತುವಿನ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಹೊಸ ಚಿಗುರು ಕಾಣಿಸ್ಕೊಳ್ಳುವ ಸಮಯವಿದು. ಯುಗಾದಿಯನ್ನು ಯಾರೋ ವ್ಯಕ್ತಿ ಇತ್ತೀಚೆಗೆ ಕಂಡುಹಿಡಿದಿದ್ದಲ್ಲ. ಪೌರಾಣಿಕಗಳ ಪ್ರಕಾರ ಈ ಜಗತ್ತನ್ನು ಸೃಷ್ಟಿಸಿದ್ದ ಬ್ರಹ್ಮದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಇದೇ ದಿನ ಅಂತ ನಂಬಲಾಗುತ್ತೆ. ಸತ್ಯಯುಗ ಮುಗಿದ ಮೇಲೆ ಹೊಸ ಕಾಲದ ಚಕ್ರ ಆರಂಭವಾದ ದಿನ ಇದೆ. ಅದಕ್ಕಾಗಿಯೇ ನಾವು ಈ ದಿನನ ಹೊಸ ವರ್ಷದ ಮೊದಲ ದಿನವಾಗಿ ಆಚರಿಸ್ತೇವೆ. ಯುಗಾದಿ ಅಂದಮೇಲೆ ಬೇವು ಬೆಲ್ಲ ತಿನ್ನಲೇಬೇಕು. ಇದು ಬರೀ ಸಂಪ್ರದಾಯ ಅಷ್ಟೇ ಅಲ್ಲ, ಇದರಲ್ಲಿ ದೊಡ್ಡ ಜೀವನದ ಪಾಠನೇ ಇದೆ. ಬೆಲ್ಲ ಸುಖದ ಸಂಕೇತ ಆದರೆ ಬೇವು ಕಷ್ಟದ ಸಂಕೇತ. ಜೀವನದಲ್ಲಿ ಬರುವ ಸುಖ ಮತ್ತು ಕಷ್ಟ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದು ಈ ಹಬ್ಬದ ಮುಖ್ಯ ಸಂದೇಶ. ಇದನ್ನು ಇಂಗ್ಲೀಷ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಹ್ಯಾಪಿನೆಸ್ ಪ್ಲಸ್ ಸಾರೋ ಈಕ್ವಲ್ ಟು ಲೈಫ್ ಎಂದು ಕೂಡ ಹೇಳ್ಬೋದು. ಹೀಗೆ ಯುಗಾದಿ ನಮ್ಮ ಸಂಸ್ಕೃತಿ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಸಾರುತ್ತದೆ. ಹೊಸ ಬಟ್ಟೆ ಉಟ್ಟು ಪಂಚಾಂಗ ಶ್ರವಣ ಮಾಡಿ ಸಡಗರದಿಂದ ಈ ಹಬ್ಬವನ್ನು ಆಚರಿಸೋಣ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.